ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ನಾನಿವತ್ತು ದಿ ಮೋಸ್ಟ್ ಅವೈಟೆಡ್ ಮೂವಿ ಉಪೇಂದ್ರ ಅವ್ರ ಡೈರೆಕ್ಷನಲ್ಲಿ ಬಂದಿರೋ UI ಮೂವಿಗೆ ಹೋಗಿದ್ದೆ. 9 ವರ್ಷ ಆದಮೇಲೆ ಉಪೇಂದ್ರ ಅವರು ಮೂವಿನ ಡೈರೆಕ್ಟ್ ಮಾಡಿದ್ರು. ಹಾಗಾಗಿ ಎಲ್ಲ UI ಮೂವಿದು ಅನೌನ್ಸ್ ಮಾಡಿದಾಗಿಂದ ಕಂಪ್ಲೀಟ್ ನಾನು ಫಾಲೋ ಮಾಡ್ತಾ ಇದ್ದೆ. ಆದರೆ ನಾನು ಟೀಸರ್ ನೋಡಿರಲಿಲ್ಲ, ಟ್ರೋಲ್ ಸಾಂಗ್ ಬಿಟ್ಟರೆ ಬೇರೆ ಯಾವ ಸಾಂಗು ನೋಡಿರಲಿಲ್ಲ. ಹೇಗಿರುತ್ತೋ ಏನೋ ಅಂದ್ಕೊಂಡು ಹೋಗಿದ್ದೆ. ರಿವ್ಯೂ ಹೇಗಪ್ಪ ಕೊಡೋದು, ತಲೆ ಕೆಡ್ಸ್ಕೊಂಡು ಬಂದುಬಿಟ್ರೆ ಬುದ್ಧಿವಂತರಿಗೆ ಮಾತ್ರ ಅಂತಲೇ ಇರುತ್ತೆ ಅವ್ರ ಚಿತ್ರಗಳು, ಹೇಗಿರುತ್ತೋ ಏನೋ ಅಂತ ಹೋದೆ. ಕೊನೆಗೂ ನಾನು ರಿವ್ಯೂ ಕೊಡೋದಕ್ಕೆ ಅಂತ ತಯಾರಾಗಿದ್ದೀನಿ. ರಿವ್ಯೂ ಬಂದು ಓವರಾಲ್ ಹೇಳಬೇಕು ಅಂತ ಹೇಳಿದ್ರೆ ಚೆನ್ನಾಗಿದೆ, ಕ್ರೇಜಿ ಮೂವಿ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ನನ್ನ ಕಥೆ ಯಾವ ಥರ ಇರುತ್ತೆ ಅಥವಾ ಸ್ಕ್ರೀನ್ ಪ್ಲೇ ಯಾವ ಥರ ಇರುತ್ತೆ ಅಂತ ನಾನು ಹೇಳೋದೇ ಬೇಡ. ಆ್ಯಸ್ ಯೂಶುವಲ್ ಉಪೇಂದ್ರ ಅವ್ರ ಮೂವೀಸ್, ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಮೂವೀಸ್ನ ನೋಡಿದ್ರೆ ಗೊತ್ತಾಗುತ್ತೆ. ಟೈಟಲ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಫೋನ್ ಹಿಂಗೆ ಹೇಳ್ಕೊಂಡು ಕಾಯ್ತಾ ಇದ್ವಿ ಸ್ನ್ಯಾಪ್ ಹಾಕಬೇಕು ಅಂದ್ಬಿಟ್ಟು, ಟೈಟಲ್ ಯಾವಾಗ ಬರುತ್ತೆ ಅಂತ. ಪ್ರತಿ ಸತಿನೂ ಮಾಡಿದಾಗ ಅದ್ಭುತವಾಗಿ ಟೈಟಲ್ನ ಅವರು ರಿಲೀಸ್ ಮಾಡಿದ್ದಾರೆ, ಅಂದರೆ ತೋರಿಸಿದ್ದಾರೆ. ಅದಾದಮೇಲೆ ಓವರಾಲ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, VFX ಎಲ್ಲದೂ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಂಗ್ ಪ್ಲೇಸ್ಮೆಂಟ್ ಕೂಡ ಅಷ್ಟೇ ಕರೆಕ್ಟ್ ಟೈಮಲ್ಲೇ ಇದೆ. ಯಾವಾಗ ಬರುತ್ತೆ ನಾನು ಟ್ರೋಲ್ ಸಾಂಗ್ ಕೇಳಿದ್ದೆ, ಬಿಟ್ಟರೆ ಬೇರೆ ಇನ್ನೊಂದು ಸಾಂಗ್ ಕೇಳಿರಲಿಲ್ಲ ಅಷ್ಟು. ಸೊ ಟ್ರೋಲ್ ಸಾಂಗ್ ಯಾವಾಗ ಬರುತ್ತೆ ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ. ಇನ್ನು ಮೂವಿ ವಿಷಯಕ್ಕೆ, ಸ್ಟೋರಿ ಲೈನಿಗೆ ಅಂತ ಬಂದರೆ, ಸ್ಟೋರಿನಲ್ಲಿ ಯಾವ ಥರ ಅಂತ ಹೇಳೋದು, ಓಕೆ, ಫೋಕಸ್ ಅನ್ನೋದಿರಬೇಕು. ಫೋಕಸ್ ಇಲ್ಲ ಅಂದರೆ ಏನು ಎತ್ತ ಅನ್ನೋ ತೋರಿಸ್ತಾರೆ. ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಸ್ಕ್ರೀನ್ ಪ್ಲೇನೇ ತುಂಬ ವಿಚಿತ್ರ. ಉಪೇಂದ್ರ ಅವ್ರದ್ದು ಇಲ್ಲಿಗೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಅದು ಬರ್ತಾರೆ, ಇದು ಬರ್ತಾರೆ, ಹಾಗೆ ಹಿಂಗೆ ಎಲ್ಲದನ್ನು ತೊಗೋತಾರೆ. ಸೊ ಮೇನ್ ಆಗಿ ಇದರಲ್ಲಿ ಮೂವಿ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ತನಕ ಫೋಕಸ್ ಅನ್ನೋದು ಒಂದೇ ವರ್ಡ್ ಕೇಳ್ತಾ ಇರ್ತೀವಿ. ಏನದು ಫೋಕಸ್ ಅನ್ನೋದು ಮೂವಿ ನೋಡಿದ್ಮೇಲೂ ಕೆಲವ್ರಿಗೆ ಅರ್ಥ ಆಗಿರಲ್ಲ, ಮೂವಿ ನೋಡಿದ್ಮೇಲೆ ಕೆಲವರಿಗೆ ಅರ್ಥ ಆಗ್ಬೋದು. ಅರ್ಥ ಆಗಿದೆ ನನಗೆ ಅಂತ ನಾನು ಅನ್ಕೋತೀನಿ. ಇನ್ನೊಂದು ಕಪ್ಪು ಬಿಳುಪು ಅಂತ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಏನು, ಕಪ್ಪು ಅಂದ ತಕ್ಷಣ ನಾವು ಏನು ಅನ್ಕೋತೀವಿ, ಕಪ್ಪು ಬಟ್ಟೆ ಯಾರು ಹಾಕೊಂಡಿದ್ರೆ ಅವರು ನೆಗೆಟಿವ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಅನ್ನೋ ಥರ ತೊಗೋತೀವಿ. ಬಿಳಿ ಬಟ್ಟೆ ಅಂತ ಹೇಳಿದ್ರೆ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಅಂತ ತೊಗೊಳ್ತೀವಿ, ಗುಡ್ ಅಂತ ತೊಗೋತೀವಿ. ಇದೆಲ್ಲ ಮಾಡಿರೋದು ಯಾರು? ನಾವೇ ಅಲ್ವಾ, ಮನುಷ್ಯರೇ ಅಲ್ವಾ. ಅದಾದಮೇಲೆ ಇನ್ನೊಂದು ತೊಗೊಳ್ಬೇಕು ಅಂತ ಹೇಳಿದ್ರೆ, ಇವಾಗ ಮೂವಿನೇ ಅಂತಲ್ಲ, ಏನೇ ಆಗಲಿ ಅರ್ಥ ಆದರೆ ಅರ್ಥ ಆಗಿದೆ ಅಂತ ಹೇಳಬೇಕು, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಹೇಳಬೇಕು. ಅರ್ಥ ಆಗಿದ್ರು ಅರ್ಥ ಆಗಿಲ್ಲ ಅನ್ಬಾರ್ದು, ಅಥವಾ ಅರ್ಥ ಆಗಿಲ್ಲ ಅಂದರೂ ಅರ್ಥ ಆಗಿದೆ ಅಂತ ಹೇಳಬಾರ್ದು. ಇದೆಲ್ಲ ತಪ್ಪೇ ಅಲ್ವಾ? ತಪ್ಪು ಸರಿ ಯಾರು ಮಾಡಿದ್ದು? ನಾವೇ ತಾನೇ. ದೇವ್ರು ಬಂದು ಇದು ತಪ್ಪು ಅದು ಸರಿ ಅಂತ ಹೇಳಿದಾನ? ಇಲ್ಲ ತಾನೇ. ಅಂದರೆ ನಾನು ಏನು ಮಾತಾಡೋಕ್ಕೆ ಹೋದೆ ಅಂದರೆ, ಓಕೆ ಇರಲಿ ಬಿಡಿ, ಬ್ಯಾಕ್ ಟು ಪಾಯಿಂಟ್, ಫೋಕಸ್. ನೋಡಿ, ಇದೇ ಆಗೋದು ಮೂವಿನಲ್ಲಿ. ನಾನು ಅದನ್ನೇ ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಒಂದು ಪಾಯಿಂಟ್ ನೋಡ್ತಿರ್ತೀರಾ, ಇಲ್ಲೇನೋ ಯಾವ್ದೋ ಒಂದು ಸೀನ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ, ಸಡನ್ನಾಗಿ ಇನ್ನೆಲ್ಗೋ ಹೋಗ್ತಾರೆ. ಅಲ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ತಿರ್ತಾರೆ, ಸಡನ್ನಾಗಿ ಇಲ್ಲಿಗೆ ಬರ್ತಾರೆ. ಸೊ ನೀವು ಫೋಕಸ್ ಅನ್ನೋದು ಆ್ಯಕ್ಚುಲಿ ಎಲ್ಲಿರಬೇಕು ಅನ್ನೋದು ನಿಮಗೆ ಇಡೀ ಮೂವಿ ನೋಡ್ಬೇಕಾದ್ರೆ ಅಂತ ಅನ್ನಿಸ್ತಿರುತ್ತೆ. ಇವಾಗ ನಾನು ಹೆಂಗೆ ರಿವ್ಯೂ ಕೊಡ್ತೀನೋ ಅದೇ ಥರನೇ ಇರುತ್ತೆ. ಇವಳೇನಪ್ಪ ಇಲ್ಲಿಂದ ಶುರು ಮಾಡೋದು ಅಲ್ಲಿಗೆ ಹೋದ್ಲು, ಅಲ್ಲಿ ಬಂದು ಅದೇ ಥರನೇ ಮೂವಿ ಇರೋದು. ಓವರಾಲ್ ನನಗೆ ಅರ್ಥ ಆಗಿದ್ದು ಏನು ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೆ ನೆನೆ ಎಷ್ಟೊಂದು ಪ್ರೀಮಿಯರ್ ಶೋಗೆ ಹೋಗಿ ಬಂದವರು ಅಥವಾ ಮಾರ್ನಿಂಗ್ ಶೋಗೆ ಹೋಗಿ ಬಂದವರೆಲ್ಲ ಕ್ಲೈಮ್ಯಾಕ್ಸ್ ನೋಡ್ತಾರೆ, ಏನಾಯಿತು ಅನ್ನೋ ಥರ ಇತ್ತು ರಿಯಾಕ್ಷನ್ನು ಅಂತ. ಪ್ರಾಬಬ್ಲಿ ನಾನು ಡಿಕೋಡ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಾನು ತಪ್ಪಾಗಿ ಹೇಳಿದರೆ ಪ್ಲೀಸ್ ಕ್ಷಮಿಸ್ಬಿಡಿ ನನ್ನನ್ನು. ಓವರಾಲ್ ನನಗೆ ಇಷ್ಟು ದಿನದಿಂದ, ಇಷ್ಟು ವರ್ಷಗಳಿಂದ ನಾನು ಉಪೇಂದ್ರ ಅವ್ರದ್ದು ಮೂವೀಸ್ ನೋಡ್ಕೊಂಬಂದಾಗ ಅರ್ಥ ಆಗಿದ್ದು, ಆ್ಯಕ್ಚುಲಿ ಸ್ಟೋರಿ ಲೈನ್ ತುಂಬಾ ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಆಗಿದೆ. ಅದನ್ನು ನಾವು ಯಾವ ಥರ ನೋಡ್ತೀವಿ, ಪರ್ಸ್ಪೆಕ್ಟಿವ್ ಮೇಲೆ ನಾವು ಆ್ಯಕ್ಚುಲಿ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ನನಗೆ ಅನಿಸಿದ್ದು, ನನ್ನ ಅಭಿಪ್ರಾಯ. ಇದರಲ್ಲೂ ಇರೋದೇನು ಅಂದರೆ ಫೋಕಸ್ ಅಂದರೆ ಎಲ್ಲದಕ್ಕಿಂತ ಬ್ರೈನ್ ಫೋಕಸ್. ನಮ್ಮ ಮೈಂಡನ್ನು ನಾವು ಕಂಟ್ರೋಲಿಗೆ ತೊಗೊಳ್ಬೇಕು. ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು, ಎಲ್ಲಾದ್ರ ಮೇಲೂ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾಕೆಂದರೆ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ನನ್ನ ಜೊತೆ ಮೂವಿ ಬಂದರೂ ಕೆಲವರು ಹೇಳಿದ್ರು, ಅಯ್ಯೋ ಅಷ್ಟೊಂದು ಕ್ಯಾರೆಕ್ಟರ್ಸ್ ಇದೆ, ಏನು ಜಾಸ್ತಿ ತೋರಿಸ್ಲೇ ಇಲ್ಲ, ಅದ್ರ ವೇಟೇಜ್ ಇರಲ್ಲ, ಹಾಗೆ ಹೀಗೆ ಅಂತ. ಬಟ್ ನಾನು ಅದನ್ನು ಯಾವ ಥರ ತೊಗೊಳ್ತೀನಿ ಅಂದರೆ, ಪ್ರಾಬ್ಲಿ ನಮ್ಮ ಲೈಫಲ್ಲಿ ನಾವೇ ಮೇನ್ ಕ್ಯಾರೆಕ್ಟರ್, ನಮ್ಮನ್ನು ಬಿಟ್ಟು ಬೇರೆ ಯಾರೂ ಮೇನ್ ಕ್ಯಾರೆಕ್ಟರ್ ಆಗಿರಲ್ಲ. ಸೊ ಅಷ್ಟೊಂದು ಬೇರೆಯವ್ರ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಮ್ಮ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದರೆ ನಾವು ಎಲ್ಲಿಗೆ ರೀಚ್ ಆಗಬೇಕೋ ಅಲ್ಲಿಗೆ ರೀಚ್ ಆಗ್ತೀವಿ, ಇಲ್ಲ ಅಂದರೆ ಡಿಸ್ಟ್ರಾಕ್ಟ್ ಆಗ್ತೀವಿ ಅಂತ ಅನ್ನಿಸ್ತು. ಅದನ್ನೇ ಇಲ್ಲಿ ತೋರಿಸೋ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶುವಲ್ ಯಾವ್ದಾದ್ರು ಒಂದು ಸೊಸೈಟಿಗೆ ಮೆಸೇಜ್ ಕೊಡೋ ಥರನೂ ಇರುತ್ತೆ. ಹಾಗಾಗಿ ಬ್ರೈನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನೀವು ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಅಷ್ಟೇ ನಿಮ್ಮ ಡಿಸಿಷನ್ ನಿಮ್ದಾಗಿರಲಿ, ಬಯಾಸ್ಡ್ ಆಗಬೇಡಿ, ಇನ್ಫ್ಲೂಯೆನ್ಸ್ ಆಗಬೇಡಿ. ಗುಡ್ ಇನ್ಫ್ಲೂಯೆನ್ಸ್ ಇದ್ದರೆ ಇಟ್ಸ್ ಗುಡ್ ಆರ್ ಬ್ಯಾಡ್ ಕೂಡ ನೀವೇ ಡಿಸೈಡ್ ಮಾಡಬೇಕು, ಬೇರೆಯವ್ರು ಡಿಸೈಡ್ ಮಾಡೋದಲ್ಲ ಅನ್ನೋದಿತ್ತು. ಅದಾದಮೇಲೆ ನನಗೆ ಮೂವಿನಲ್ಲಿ ಇಷ್ಟ ಆಗಿದ್ದು ಅಂದರೆ ರೇಷ್ಮಾ ನಾನಾಯ್ ಅವ್ರ ಕ್ಯಾರೆಕ್ಟರ್ ಒಂಥರ ಚೆನ್ನಾಗಿದೆ. ಎಸ್ಪೆಷಲಿ ಅವ್ರ ಬೆಡ್ ಅದರಲ್ಲಿ ಏನು ತೋರಿಸ್ತೀರ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಾಧು ಕೋಕಿಲ ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಉಪೇಂದ್ರ ಅವ್ರದ್ದು ನರೇಶನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗೇ ಇದೆ. ಆ್ಯಂಡ್ ಇನ್ನೇನಾದರೂ ಪಾಯಿಂಟ್ಸ್ ಹೇಳಬೇಕು ಅಂತ ಬಂದರೆ,
ತಲೆನೇ ಓಡ್ತಾ ಇಲ್ಲ. ಯಾಕಂದರೆ ಬೇರೆ ಮೂವೀಸ್ ಎಲ್ಲ ನೋಡ್ಕೊಂಡು ಬಂದಾಗ ಟಕ್ 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 ಅಂತ ಬಂದರೆ ಫ್ಲೋನಲ್ಲಿ ಹೇಳ್ಬೋದು. ಇದು ಹಿಂಗೆ ಆದಾಗ ಫ್ಲೋ ಬ್ರೇಕ್ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ ಹೇಳೋದಕ್ಕೆ. ಇನ್ನೇನು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲದಕ್ಕಿಂತ ನಾನು ಹೆಚ್ಚಾಗಿ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಈ ಮೂವಿನ ಮತ್ತೆ ಮತ್ತೆ ನೋಡಬೇಡಿ. ಪದೇ ನೋಡಿದಷ್ಟು ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರತು ನೀವು ದೇವರಾಣೆಗೂ ಅರ್ಥ ಆಗಲ್ಲ. ಒಂದೊಂದು ಸತಿ ನೋಡಿದಾಗ ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ಇವ್ರದ್ದು ಉದ್ದೇಶ ನನಗನ್ಸಿದ್ದು. ಯಾಕೆಂದರೆ ಇದೆಲ್ಲ ಕಂಪ್ಲೀಟ್ಲಿ ದೃಷ್ಟಿಕೋನದ ಮೇಲೆ ನಿಂತಿದೆ. ನೀವು ಯಾವ ಥರ ನೋಡ್ತೀರಾ ಮೂವಿನ, ನೀವು ಯಾವ ಥರ ತೊಗೋತೀರಾ ಅದ್ರ ಮೇಲೆ ನಿಂತಿದೆ. ಕೆಲವರು ಹೇಳಿದ್ರು ಇದು ಅವರು ಏನಾದ್ರು ಪ್ರಜಾಪ್ರಭುತ್ವದ್ದು ಪ್ರಜಾಪ್ರಭುತ್ವ ಅಂತ ತೋರಿಸಿದ್ರೆ ಅವ್ರದ್ದು ಪ್ರಜಾಕೀಯ ಪೊಲಿಟಿಕಲ್ ಪಾರ್ಟಿನ ಏನಾದ್ರು ಪ್ರಮೋಷನ್ ಮಾಡ್ತಿದ್ರಾ ಅಂತ. ನಾನೇನು ಹೇಳ್ತೀನಿ ಅಂದರೆ, ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತು ಅಂದರೆ ನಿಮ್ಮ ಆಯ್ಕೆ ಸರಿ ಇಲ್ಲ. ಅವ್ರು ಪ್ರಮೋಷನ್ ಮಾಡಿದ್ದಾರೆ ಏನೋ ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಆಯ್ಕೆ ಸರಿ ಇದೆ ಅಂತ. ಮೂವಿ ನೋಡಿದವ್ರಿಗೆ ಏನಾದ್ರು ಅರ್ಥ ಆಗ್ಬೋದೇನೋ. ರಿವ್ಯೂ ಕೊಡಬೇಕು ಅಂತಲೇ ನಾನು ಕೊಡ್ತಾ ಇದ್ದೀನಿ. ನಿಜ ಇಲ್ಲೇನಿದೆ ಅದನ್ನೇ ಇಲ್ಲಿಂದ ಹೇಳ್ತಾ ಇದ್ದೀನಿ. ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೆ, ಬಟ್ ನೋಟ್ ಡೌನ್ ಮಾಡ್ಕೊಂಡಿರೋದು ಕೂಡ ಜ್ಞಾಪಕ ಆಗ್ತಾನೆ ನನಗೆ. ಆ ಥರ ಆಗ್ತಾಯಿದೆ. ಯಾಕೆಂದರೆ ಉಪೇಂದ್ರ ಅವ್ರು ಆ ಥರ ಮೂವೀಸ್ ತೆಗಿತಾರೆ. ನಂದು ಟಿಪ್ಸ್ ಅಂತ ಹೇಳಿದ್ರೆ, ಮೂವಿನ ದಯವಿಟ್ಟು ನೀವು ಫ್ರೀ ಮೈಂಡಿಂದ ಹೋಗಿ. ಉಪೇಂದ್ರ ಅವ್ರ ಮೂವಿ ಅಲ್ವಾ, ಅರ್ಥ ಆಗಲ್ಲ ನಮಗೆ ಏನೋ ಕನ್ಫ್ಯೂಷನಲ್ಲಿ ಹೋಗಬೇಡಿ. ಆ್ಯಂಡ್ ಒಂದು ಸತಿಗಿಂತ ಜಾಸ್ತಿ ನೋಡಬೇಡಿ. ಒಂದು ಸತಿಗಿಂತ ಜಾಸ್ತಿ ಮೂವಿ ನೋಡಿದಷ್ಟು ನಿಮಗೆ ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಹೊರತು ಅರ್ಥ ಆಗಲ್ಲ. ಸಿಂಪಲಾಗಿ ಅವರು ಈ ಮೂವಿನಲ್ಲಿ ಹೇಳಕ್ಕೆ ಹೊರಟಿರೋದು ಅಷ್ಟೇ, ಲೈಫ್ ತುಂಬಾ ಸಿಂಪಲ್ ಆಗಿದೆ, ನಮಗೆ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ ಅಂತ. ಹಾಗಾಗಿ ಮೂವಿ ಮತ್ತೆ ನೋಡಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಥರ್ಡ್ ಥಿಂಗ್, ರಿವ್ಯೂಸ್ ನೋಡೋಕ್ಕೆ ಹೋಗಬೇಡಿ. ನಾನು ರಿವ್ಯೂ ಹಾಕ್ತಾ ಇದ್ದೀನಿ, ಬಟ್ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಬೇರೆ ಯಾವುದೂ ರಿವ್ಯೂಸ್ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ರಿವ್ಯೂಸ್ ನೋಡಿದಾಗ ಪ್ರಾಬ್ಲಿ ಬಯಾಸ್ಡ್ ಮೈಂಡಲ್ಲಿ ಹೋಗ್ತೀವಿ. ನಿಮ್ಮದು ಪರ್ಸ್ಪೆಕ್ಟಿವು ಇನ್ಫ್ಲೂಯೆನ್ಸ್ ಆಗುತ್ತೆ ಬೇರೆಯವರಿಂದ. ಇದನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಬಟ್ ಸರ್ ಕಡೆಯಿಂದ ನಾವು ಇನ್ನೂ ಜಾಸ್ತಿ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರ ಡೈರೆಕ್ಷನಲ್ಲಿ ಬರಬೇಕಾಗಿರೋ ಮೂವೀಸು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರಿಗೂ ನೋಡ್ಸೇ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನನಗೂ ಕೂಡ ಹಾಗೆ ಇದೆ. ಸರ್ ನೀವೇನಾದ್ರು ಈ ರಿವ್ಯೂ ನೋಡಿದರೆ ಪ್ಲೀಸ್ ಸರ್ ನನಗೂ ಒಂದು ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲ್ ಆಗಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮೂವಿನ ಥಿಯೇಟರಲ್ಲೇ ನೋಡಬೇಕು. ಯಾಕಂದರೆ ಥಿಯೇಟರಲ್ಲಿ ಕೂತ್ಕೊಂಡು ತಲೆ ಹುಳ ಬಿಟ್ಕೊಂಡೇ ಇದು ಮಜಾ ಅಂತ ಅನ್ಸೋದು. OTTಗೆ ಬರೋ ತನಕ ದಯವಿಟ್ಟು ಕಾಯಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ಚಿಕ್ಕ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಈ ರಿವ್ಯೂ ಜಸ್ಟಿಫೈ ಮಾಡ್ತಾ ಇದೆ ಮೂವಿನ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವೇನಾದ್ರು ನೋಡಿದರೆ ನಿಮಗೇನು ಅರ್ಥ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಓದಿ ನಿಮ್ಮ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ತೀನಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಮೂವಿ ರಿವ್ಯೂ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಸೀ ಯು.